ಬರ್ತಿರುವಂಥ ಮೊದಲ ಕಾರ್ಯಕ್ರಮ ಹೊರಗಡೆ ಅದ್ರ ಬಗ್ಗೆ ಏನೂ ಕೇಳಂಗಿಲ್ಲ. ಅಲ್ಲ, ಹೊರಗಡೆ ಬರ್ತಿರೋ ಭೇಟಿ ಆಗ್ತಿರೋ ಮೊದಲ ಕಾರ್ಯಕ್ರಮ ಇದು. ಸೊ ಈ ಕಾರ್ಯಕ್ರಮ ಬಗ್ಗೆ ಹೇಳೋದು. ಎಲ್ರಿಗೂ ನಮಸ್ಕಾರ, ನಾನು ತನಿಷಾ. ಮೊದಲನೇದಾಗಿ ಇಲ್ಲಿ ಆಗಮಿಸಿರೋಂಥ ನಿಮ್ಮೆಲ್ರಿಗೂ ಸ್ವಾಗತ. ಥ್ಯಾಂಕ್ ಯು ಎವ್ರಿಥಿಂಗ್. ಯಾಕಂದರೆ ತುಂಬ ಹೊತ್ತಿಂದ ಎಲ್ಲ ಎಕ್ಸ್ಪೋ ನೋಡ್ತಾ ಇದ್ದೀರಾ. ಬಿಸ್ನೆಸ್ ಬ್ರಿಗೇಡ್ ಎಕ್ಸ್ಪೋ, ಇಲ್ಲಿ ಮಲ್ಟಿಪಲ್ ಬ್ರ್ಯಾಂಡ್ಸ್ ಬಂದಿದೆ. ಅವರ ಒಂದು ಫ್ರಾಂಚೈಸಿ ವಿಚಾರವಾಗಿ ಮಾತಾಡೋದಕ್ಕೆ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬ ಫುಡ್ ಇಂಡಸ್ಟ್ರಿ ಅವ್ರು ಜಾಸ್ತಿ ಇದ್ದಾರೆ. ಆ್ಯಂಡ್ ನಮ್ಮದು ಒಂದು ರೆಸ್ಟೋರೆಂಟ್ ಇರೋದ್ರಿಂದ ಅಪೋಸ್ 93 ಕಿಚನ್ದು ಒಂದು ಡೀಟೇಲ್ಸ್ ಕೂಡ ನೀವು ನೋಡ್ಬೋದು. ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್ ಬಂದು ನೀವೇನು ಅಪೋಸ್ 93 ಕಿಚನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಸೂರ್ಯ ಅವ್ರು ಕೊಡ್ತಾರೆ ಅಥವಾ ಸ್ಟಾಲಲ್ಲಿ ಕೊಡ್ತಾರೆ, ತೊಗೊಳ್ಬೋದು. ಆ್ಯಂಡ್ ಹೊಸದಾಗಿ ಹೇಳಬೇಕು ಅಂತಂದರೆ, ಈಗ ಕುಪ್ಪಂಡಾಸ್ ಅನ್ನುವಂಥ ಒಂದು ಬ್ರ್ಯಾಂಡ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇಟ್ಸ್ ಟೋಟ್ಲಿ ಅಬೌಟ್ ಸಿಲ್ವರ್ ಜ್ಯುವೆಲ್ರಿ. ಸದ್ಯಕ್ಕೆ ಸಿಲ್ವರ್ ಜ್ಯುವೆಲ್ರಿನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಹ್ಯಾವ್ ಮೋರ್ ಪ್ಲ್ಯಾನ್ಸ್. ಇದು ಕಮಿಂಗ್ ಮಂತ್ ಫೆಬ್ ಅಷ್ಟರಲ್ಲಿ ನಮಗೆ ಒಂದು ವಿಜಯನಗರ್ನಲ್ಲಿ ಔಟ್ಲೆಟ್ ಕೂಡ ನಾವು ಓಪನ್ ಮಾಡ್ತೀವಿ. ಬೇಸಿಕ್ಲಿ ಡಿಸೈನ್ಸು, ಜ್ಯುವೆಲ್ರೀಸು, ಆ್ಯಕ್ಚುಲಿ ನಾನು ಬೀಡೆಡ್ ಜ್ಯುವೆಲ್ರೀಸ್ ಮಾಡ್ತಾ ಇದ್ದೆ ಫಾರ್ ಮೈ ಹಾಬಿ, ಇಂಟ್ರೆಸ್ಟ್, ಎವ್ರಿಥಿಂಗ್. ಸೊ ತುಂಬ ಇಷ್ಟ ಇದ್ದಿದ್ದರಿಂದ ನಾನು ಇದರಲ್ಲೇ ಏನಾದರೂ ಮಾಡಬೇಕು ಅಂತ ವಿ ವರ್ ಥಿಂಕಿಂಗ್ ಅ ಲಾಟ್ ಅಬೌಟ್ ಇಟ್. ಬಿಫೋರ್ ದ್ಯಾಟ್ ನಾವು ಅಪೋಸ್ 93 ಕಿಚನ್ ಓಪನ್ ಮಾಡಿದ್ವಿ. ಆ್ಯಂಡ್ ಫುಡ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ಅಷ್ಟೇ ಇಂಟ್ರೆಸ್ಟ್ ಜ್ಯುವೆಲ್ರಿ ಬಗ್ಗೆನೂ ಇರೋದ್ರಿಂದ ವಿ ಆರ್ ಲಾಂಚಿಂಗ್ ಕುಪ್ಪಂಡಾಸ್ ಜ್ಯುವೆಲ್ರಿ ನಾವು. ಕಂಪ್ಲೀಟ್ಲಿ ಸಿಲ್ವರ್ ಜ್ಯುವೆಲ್ರಿ ಫಾರ್ ನಾವು. ಆ್ಯಂಡ್ ಇಮಿಟೇಷನ್ ಜ್ಯುವೆಲ್ರಿ ಕೂಡ ನಾವು ಲಾಂಚ್ ಮಾಡುವಂಥದ್ದು ಪ್ಲ್ಯಾನ್ ಇದೆ. ಇನ್ನೂ ಜಾಸ್ತಿ ಪ್ಲ್ಯಾನ್ಸ್ ಇದೆ. ಫಾರ್ ನಾವು ಇಟ್ ಇಸ್ ಸಿಲ್ವರ್ ಜ್ಯುವೆಲ್ರಿ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದರೆ, ಆ ಒಂದು ಸಿಲ್ವರ್ ಜ್ಯುವೆಲ್ರಿ ನಿಮಗೆಲ್ಲೂ ಲಾಸ್ ಅಂತ ಆಗಲ್ಲ. ತೊಗೊಂಡಿರುವಂಥವ್ರು ಯಾರ್ಯಾರು ಪರ್ಚೇಸ್ ಮಾಡ್ತಾರೋ ಅವರು ತೊಗೊಂಡ್ಮೇಲೆ ಅದನ್ನು ಮತ್ತೆ ನಮಗೆ ವಾಪಸ್ ಕೊಟ್ಟು ಅದಕ್ಕೆ ತಕ್ಕಂಥದ್ದು ಏನಾದರೂ ನಾವು ತೊಗೊಳ್ಬೋದು. ಅಂದರೆ ಆ್ಯಸ್ ಕಸ್ಟಮರ್ಸ್ ಬೈಬ್ಯಾಕ್ ಒಂದು ಅದೊಂದು ಆಫರ್ ಥರದ್ದು ಒಂದು ಇರುತ್ತೆ ನಮ್ಮ ಒಂದು ಸ್ಟೋರಲ್ಲಿ. ಸದ್ಯಕ್ಕೆ ರಾಜಾಜಿನಗರ್ನಲ್ಲಿ ಒಂದು ಸ್ಮಾಲ್ ಔಟ್ಲೆಟ್ ಇದೆ, ಸಿಲ್ವರ್ ಟ್ರಿಂಕ್ಲೆಟ್ಸ್. ಅದರಲ್ಲಿ ಒಂದಷ್ಟು ಡಿಸೈನ್ಸ್ ರೆಡಿ ಇದೆ. ಆ್ಯಂಡ್ ಮುಂದೆ ಫೆಬ್ಬಲ್ಲಿ ಲಾಂಚ್ ಆದಮೇಲೆ ಬಹಳಷ್ಟು ತುಂಬ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ನ ನೀವು ನೋಡ್ಬೋದು. ಆ್ಯಂಡ್ ಬಿಕಾಸ್ ಇಟ್ಸ್ ಮೈ ಬ್ರ್ಯಾಂಡ್, ಐ ಆಮ್ ಸೋ ಹ್ಯಾಪಿ. ಈ ಒಂದು ಬಿಸ್ನೆಸ್ ಬ್ರಿಗೇಡ್ ಎಕ್ಸ್ಪೋನಲ್ಲಿ ನಂದು ಒಂದು ಸ್ಟಾಲ್ದು ಇದೆ. ಅದರಲ್ಲಿ ಎಲ್ಲನೂ ಡೀಟೇಲ್ಸ್ ಇದೆ, ಎಲ್ಲರೂ ನೋಡಬಹುದು. ಮೋರ್ ಡೀಟೇಲ್ಸ್ ಸೂರ್ಯ ಅವ್ರು ಕೊಡ್ತಾರೆ. ನೀವು ಪಾರ್ಟ್ನರ ಹೇಗೆ ಅಂತ ಇದಕ್ಕೆ? ಎಸ್, ನಾನು ಓಕೆ. ಸೊ ಮೈ ನೇಮ್ ಸೇಸ್ ಇಟ್ ಆಲ್, ತನಿಷಾ ಕುಪ್ಪಂಡ. ಈಗ ಬ್ರ್ಯಾಂಡ್ ಅಂತ ಬಂದರೆ ಕ್ವಾಲಿಟಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಿಮ್ಮ ಸ್ಟೈಲು, ಬ್ರ್ಯಾಂಡ್ ಸ್ಟೇಟ್ಮೆಂಟ್ ಏನು ಸರ್? ಇದು 92.5 ಸಿಲ್ವರ್ ಜ್ಯುವೆಲ್ರಿ ಅಂತ ಹೇಳ್ತಾರೆ. ಹೌದು, BIS ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ. ಬ್ಯೂರಿ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ 916 ಗೋಲ್ಡ್ಗೆ ಯಾವ ಥರ ಇರುತ್ತೆ, ಸೇಮ್ ಕೈಂಡ್ ಆಫ್ ಹಾಲ್ ಮಾರ್ಕಿಂಗ್ ಸಿಲ್ವರ್ ಜ್ಯುವೆಲ್ರಿ ಕೂಡ ಆಗುತ್ತೆ ಇವತ್ತಿನ ಮಾರ್ಕೆಟಲ್ಲಿ. ದಟ್ ಈಸ್ ಕಾಲ್ಡ್ 92.5. ಸೊ ಅದೇ ಥರ BIS ಸ್ಟ್ಯಾಂಡರ್ಡ್ಸು, ಅದರಲ್ಲಿ ಟ್ಯಾಗ್ ಇದಿರುತ್ತೆ, ಹಾಲ್ ಮಾರ್ಕಿಂಗ್ ಆಗಿರುತ್ತೆ. ದ ಸೇಮ್ ಕ್ವಾಲಿಟಿ ವಿ ಆರ್ ಸೆಲ್ಲಿಂಗ್ ಇನ್ ದ ಮಾರ್ಕೆಟ್. ತನಿಷಾ ಸಿಲ್ವರ್ ಜ್ಯುವೆಲ್ರಿಗೆ ಬೇಸಿಕ್ಲಿ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಪ್ಯೂರಿಟಿ ಇನ್ ಸಿಲ್ವರ್. ತನಿಷಾ ಅವ್ರಿಗೆ ಜ್ಯುವೆಲರೀಸ್ ಅಂದರೆ ಎಷ್ಟು ಇಷ್ಟ? ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ಪ್ರತಿ ಔಟ್ಫಿಟ್ಗೂ ಮ್ಯಾಚ್ ಆಗುವಂಥ ಜ್ಯುವೆಲ್ರಿನ ನಾನು ಮಾಡ್ತೀನಿ ಅಥವಾ ಹುಡುಕ್ತೀನಿ, ಈ ಥರದಿತ್ತು. ಆ್ಯಂಡ್ ದಟ್ಸ್ ಹೌ ಐ ಲರ್ನ್ಡ್ ಜ್ಯುವೆಲ್ರಿ ಮಾಡೋದು. ಬೇಸಿಕ್ ತುಂಬ ಚಿಕ್ಕ ಡಿಸೈನ್ಸ್ನ ಮಾಡೋದನ್ನು ನಾನು ಕಲ್ತ್ಕೊಳ್ತಿದ್ದೆ. ದೀಸ್ ಆರ್ ಆಲ್ ಲೈಕ್ ಮೇಕಿಂಗ್ ಇಸ್ ನಾಟ್ ಈಸಿ. ಆ್ಯಂಡ್ ಇದರಲ್ಲಿ ಒಂದಷ್ಟು ಡಿಸೈನ್ಸ್ನ ನಾವು ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡಬೇಕಾದ್ರೂ ಅಷ್ಟೇ ಒಂದಷ್ಟು ಡಿಸೈನ್ಸ್ನ ಚೆಕ್ ಮಾಡಿ ಅದರಲ್ಲಿ ಒಂದೊಂದು ಡಿಸೈನು ಅಥವಾ ಒಂದೊಂದು ಪಾರ್ಟ್ನ ಪಿಕ್ ಮಾಡಿ ನಮ್ಮದೇ ಆದಂಥ ಒಂದು ಪ್ರಾಪರ್ ಡಿಸೈನ್ನ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಿ. ಆ ಥರ ಒಂದು ವರ್ಕ್ ತುಂಬ ನಡೆಯುತ್ತೆ ನಮ್ಮ ಈ ಒಂದು ಇದರಲ್ಲಿ. ನಿಮಗೆ ಎಕ್ಸ್ಕ್ಲೂಸಿವ್ ಡಿಸೈನ್ ಸಿಗುತ್ತೆ. ಅಂದರೆ ಇದ್ರ ಕಾಪಿ ಬೇರೆ ಕಡೆ ಸಿಗದೆ ಇರೋ ಹಾಗೆ ಸಿಗುತ್ತೆ. ಯಾಕಂತಂದರೆ ನಮ್ಮದೊಂದು ಡಿಸೈನರ್ಸ್ ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ, ಒಂದು 4 ಪಿಕ್ ಮಾಡಿ ಅದರಲ್ಲಿ ಒಂದೊಂದನ್ನು ಪಿಕ್ ಮಾಡಿ ಬೆಸ್ಟ್ ಯಾವುದನ್ನ ಕೊಡ್ಬೋದು, ಅದೊಂದು ಎಕ್ಸ್ಕ್ಲೂಸಿವ್ ಆಗಿ ಕುಪ್ಪಂಡಾಸ್ ಕಡೆಯಿಂದ ಮಾತ್ರನೇ ಬರುತ್ತೆ. ಇದು ಪ್ಲ್ಯಾನ್ ನಿಮ್ಮದು ಬಿಗ್ ಬಾಸ್ಗಿಂತ ಮುಂಚೆನಾ, ಅದರ್ವೈಸ್ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಈ ಪ್ಲ್ಯಾನ್ ಆಗಿದ್ದೆಲ್ಲ? ಇಲ್ಲ, ಪ್ಲ್ಯಾನ್ ಆ್ಯಕ್ಚುಲಿ ಮುಂಚೆನೇ ಇತ್ತು. ಈವನ್ ಬಿಫೋರ್ ಅಪೋಸ್ 93 ಕಿಚನ್. ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಇವ್ರಿಗೆ ಗೊತ್ತಿರುತ್ತೆ, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಕಿಚನ್ ಓಪನ್ ಮಾಡೋ ಪ್ಲ್ಯಾನ್ ಲಾಸ್ಟ್ ಮಿನಿಟ್ದಾಗಿತ್ತು. ಯಾಕಂತಂದರೆ ಇದಕ್ಕೆ ಸ್ವಲ್ಪ ಹೋಮ್ ವರ್ಕ್ ಜಾಸ್ತಿ ಬೇಕಾಗಿತ್ತು. ಆ್ಯಂಡ್ ನಮ್ಮ ಟೀಮ್ ತುಂಬ ವರ್ಕ್ ಮಾಡಿದ್ದಾರೆ ಅದಕ್ಕೆ. ಅದರಲ್ಲಿ ರವಿಕಿರಣ್ ಸರ್ ಆ್ಯಂಡ್ ಸೂರ್ಯ ಅವರು ತುಂಬ ವರ್ಕ್ ಮಾಡಿದ್ದಾರೆ ಈ ವಿಚಾರದಲ್ಲಿ. ನನ್ನ ಆಬ್ಸೆನ್ಸಲ್ಲೂ ಕೂಡ ಇದ್ರ ಮೇಲೆ ಕಂಪ್ಲೀಟಾಗಿ ವರ್ಕ್ ಮಾಡಿ ನಾನು ಬಂದ ತಕ್ಷಣ ಅದನ್ನು ಒಂದು ಲಾಂಚಿಗೆ ಪ್ಲ್ಯಾನ್ ಮಾಡಬೇಕು ಅಂತ ಇತ್ತು. ಬಿಕಾಸ್ ಐ ಆಮ್ ಅರ್ಲಿ. ಸೊ ಇದು ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ಲಾಂಚ್ ಆಗುತ್ತೆ. ಆ್ಯಂಡ್ ಇನ್ ಮೈ ಆಬ್ಸೆನ್ಸ್ ಕೂಡ ಅವ್ರು ಅಷ್ಟು ಚೆನ್ನಾಗಿ ವರ್ಕ್ ಮಾಡಿರೋದಕ್ಕೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವ್ಯೂ. ಅಪೋಸ್ 93 ತುಂಬ ಕಷ್ಟಪಟ್ಟು ಕೆಟ್ಟಂಥ. ಸೊ ಈಗ ನಿಮ್ಮದೇ ಹೆಸರಿನಲ್ಲಿ ಒಂದು ಬ್ರ್ಯಾಂಡ್ ಇದು ಮಾಡ್ತಿಲ್ಲ.
ಜರ್ನಿ ಇದೆಯಲ್ಲ ಎಷ್ಟು ಖುಷಿ ಕೊಡ್ತಾ ಇದೆ? ನಾವು ಆರ್ಟಿಸ್ಟ್ ಆಗಿರೋದ್ರಿಂದ ನಮಗೆ ಬೇರೆ ವಿಚಾರಗಳನ್ನು ಯೋಚನೆ ಮಾಡೋದಕ್ಕೆ ಒಂದು ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ. ಬೇಸಿಕ್ಲಿ ಒಂದು ಔಟ್ಲೆಟ್ ಏನೇ ಅದು ಕಿಚನೇ ಆಗಬೇಕು ಅಥವಾ ನಮ್ಮದೇ ಒಂದು ಬ್ರ್ಯಾಂಡ್ ಆಗಬೇಕು ಅಂತ ಏನಿಲ್ಲ, ಒಂದು ಸಣ್ಣದೇನಾದರೂ ಮಾಡಬೇಕಂದ್ರೂ ನಮ್ಮ ಒಂದು ಈ ಆರ್ಟಿಸ್ಟ್ ಮೆಂಟಾಲಿಟಿಯಿಂದ ಹೊರಗೆ ಬಂದು ಅದಕ್ಕೆ ಅಂತ ಒಂದಷ್ಟು ಟೈಮ್ನ ಎತ್ತಿಟ್ಟು ಅದಕ್ಕೆ ಹೋಮ್ವರ್ಕ್ ಮಾಡಿ, ಬಿಕಾಸ್ ಅದ್ರ ಬಗ್ಗೆ ಜಾಸ್ತಿ ನಮಗೆ ನಾಲೆಜ್ ಇರಲ್ಲ. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರ್ಗೆ ಹೇಗಿರುತ್ತೆ ಅಂತಂದರೆ 24 hours ಅಲ್ಲೇ ಕಳೆದೋಗುತ್ತೆ. ಸೊ ನಾವು ಬೇರೆದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ತುಂಬ ಟೈಮ್ ಬೇಕು. ಆ್ಯಂಡ್ ಆಲ್ಸೋ ನಮ್ಮ ಒಂದು ವರ್ಕ್ ಹೇಗಿರುತ್ತೆ ಅಂತಂದರೆ ಇಟ್ಸ್ ನಾಟ್ ಪರ್ಮನೆಂಟ್. ಡಿಮ್ಯಾಂಡ್ ಅಂತ ಚೆನ್ನಾಗಿರುತ್ತೆ, ಡಿಮ್ಯಾಂಡ್ ಇಲ್ವಾ ಆರಾಮಾಗಿ ಮನೇಲಿರ್ತಾರೆ, ದುಡ್ಡು ಕೊಟ್ಟರು ಕೊಡಲಿಲ್ಲ ಅಂದರೆ ಇಲ್ಲ, ಆ ಥರದ ಎಕ್ಸ್ಪೀರಿಯನ್ಸಸ್ ನಂತರ ಬಹಳಷ್ಟು ಆರ್ಟಿಸ್ಟ್ಗಳಿಗೆ ಆಗಿರುತ್ತೆ. ಸೊ ನಮ್ಗಳಿಗೆ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ಬೇಕಾಗುತ್ತೆ. ಆ ಒಂದು ಪ್ಲ್ಯಾನಿಂದ ಬೇರೆ ಏನಾದರೂ ಒಂದು ಮಾಡಬೇಕು ಅಂತ ಇತ್ತು. ಬಟ್ ಒಂದು ಬ್ರ್ಯಾಂಡ್ ಅಂತ ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ ತುಂಬ ಟೈಮ್ ಬೇಕಾಗುತ್ತೆ. ಇಟ್ಸ್ ನಾಟ್ ಈಸಿ. ಸೊ ಅಷ್ಟರಲ್ಲಿ ಒಂದು ಕೆಲಸ ಮಾಡೋಣ, ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಪುಟ್ಟದೇನಾದರೂ ಒಂದು ಮಾಡೋಣ, ಅದಾದಮೇಲೆ ನಾವು ಜಾಸ್ತಿ ಹೋಮ್ವರ್ಕ್ ಮಾಡಿ ಅದ್ರ ಮೇಲೆ ಅಲ್ಲೊಂಚೂರು ನಾಲೆಜ್ ಬಂದ ಮೇಲೆ ವಿಲ್ ಟೇಕ್ ಅನದರ್ ಸ್ಟೆಪ್ ಅಂತ ಆಯಿತು. ಸೊ ಹಾಗಾಗಿ ಅಪೋಸ್ 93 ಕಿಚನ್ನ ಬೇಸಿಕ್ಕಾಗಿ ನಾವು ಓಪನ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಪಾರ್ಟ್ನರ್ಸ್ ಅಂತ ಯಾರೂ ಇರಲಿಲ್ಲ. ಬಿಫೋರ್ ಐ ಸ್ಟೆಪ್ ಇನ್ ಟು ಮೈ ಅನದರ್ ಪ್ರಾಜೆಕ್ಟ್ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ರವಿಕಿರಣ್ ಅವ್ರಿಗೆ ಅದನ್ನೆಲ್ಲ ನಾನು ಕೊಟ್ಬಿಟ್ಟು ಹೋಗಿದ್ದೆ. ಸೊ ದೇ ಹ್ಯಾಂಡಲ್ಡ್ ಇಟ್ ರಿಯಲಿ ವೆಲ್. ಅದನ್ನು ನೀಟಾಗಿ ಕ್ಯಾರಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇವಾಗ ಇಲ್ಲಿ ಒಂದು ಫ್ರಾಂಚೈಸಿ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಯಿತು. ದೇ ಟೇಕಿಂಗ್ ಕೇರ್ ಆಫ್ ದ ಥಿಂಗ್ಸ್ ರಿಯಲಿ ವೆಲ್. ಆ್ಯಂಡ್ ನನಗಿಂತ ಸ್ವಲ್ಪ ಜಾಸ್ತಿನೇ ನಾಲೆಜ್ ಇದೆ ಇದ್ರ ಬಗ್ಗೆ ಅಂತ ಹೇಳ್ಬೋದು. ಬಿಕಾಸ್ ನಮ್ಮ ಇಂಡಸ್ಟ್ರಿ ಥಾಟ್ಸ್ ಟೋಟ್ಲಿ ಡಿಫ್ರೆಂಟ್ ಆಗಿರೋದ್ರಿಂದ. ಈಗ ಕುಪಂಡಾಸ್ ಅನ್ನುವಂಥ ಬ್ರ್ಯಾಂಡನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಬಹಳಷ್ಟು ಬರೋದು ಬಾಕಿ ಇದೆ. ಯು ವಿಲ್ ನೋ ಮೋರ್ ಅಬೌಟ್ ಇಟ್. ಅದರಲ್ಲಿ ಮೊದಲನೇದಾಗಿ ನಾವು ಈ ಸಿಲ್ವರ್ ಜ್ಯುವೆಲ್ರಿನ ಲಾಂಚ್ ಮಾಡ್ತೀವಿ ಬಿಕಾಸ್ ಆಫ್ ಮೈ ಹೋಲ್ ಇಂಟ್ರೆಸ್ಟ್. ಸೊ ಜ್ಯುವೆಲ್ರಿ ಬಗ್ಗೆ ನನಗಿರುವಂಥ ಇಂಟ್ರೆಸ್ಟಿಂದಾಗಿ ಬೇರೆ ಏನೋ ಅಂದರೆ ನಾರ್ಮಲ್ ಜ್ಯುವೆಲ್ರೀಸ್ನ ಬಿಡೋದು ಇಟ್ ವಾಸ್ ಈಸಿ. ಬಟ್ ಏನಂದರೆ ಪಿಕ್ ಮಾಡಿ ನಾವು ಸೇಲ್ ಮಾಡಬೇಕಾಗುತ್ತೆ. ನನಗೆ ಅಷ್ಟು ಈಸಿಯಾಗಿ ಯಾವುದೋ ಒಂದು ಕೆಲಸನ ಮಾಡೋದು ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಹೋಮ್ವರ್ಕ್ ಮಾಡಿ ಡಿಸೈನ್ಸ್ ನಮ್ಮದೇ ಇತ್ತು ಅಂತಂದರೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಸಿಲ್ವರ್ ಜ್ಯುವೆಲ್ರಿನ ಪಿಕ್ ಮಾಡಿದ್ವಿ. ಆ್ಯಂಡ್ ದಿಸ್ ಅ ಲಾಟ್ ಮೋರ್ ಕಮಿಂಗ್ ಅಪ್. ಒಂದಾದಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತ ಐ ಆಲ್ವೇಸ್ ಬಿಲೀವ್ ಇನ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಸೊ ಈಗ ಸದ್ಯಕ್ಕೆ ಇದಾಗ್ತದೆ. ಐ ನೀಡ್ ಆಲ್ ಯುವರ್ ಸಪೋರ್ಟ್. ಕೊನೆಯದಾಗಿ ಬೆಳಗ್ಗೆ ಎದ್ದು ಬಿಗ್ ಬಾಸ್ ಮನೇಲಿ ಎಷ್ಟು ಮಿಸ್ ಮಾಡ್ತಾರೆ? ನೋ ಕ್ವೆಶನ್ಸ್ ಅಬೌಟ್ ಬಿಗ್ ಬಾಸ್ ಆಸ್ ಆಫ್ ನೌ. ಓಕೆನಾ? ಇಲ್ಲ ಮತ್ತೆ ಮಾತಾಡಲ್ಲ ಅನ್ಸುತ್ತೆ ಕಣೋ ಚಿಚ್ಚ